ಆಮೇಲೆ ಸ್ವಲ್ಪ ಸಮಯ ಕಳೆದು ಮತ್ತೆ ಒಂದು 2 ದಿನ ಬಿಟ್ಟು ಓದಿದರೆ ಇದು ನಾನು ಬರ್ತಿದ್ದಲ್ಲ ಅನ್ನಿಸ್ತು. ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೊಂದಿಷ್ಟು ಪ್ರಯತ್ನ ಮಾಡಿ ಮತ್ತೊಂದು ರೂಪವನ್ನು ಪಡ್ಕೊಂಡಿದ್ದೆ, ಅದು ಅಲ್ಲಿ ನಾನಿಲ್ಲ ಅನ್ನಿಸ್ತು. ಸೊ ಅಂದ್ರೆ ಈಗಾಗಲೇ ದೇಶ ಪ್ರೇಮದ ಕುರಿತಿರುವ ವ್ಯಾಖ್ಯಾನಗಳು, ಅದು ಪ್ರಗತಿಪರರು ಮಾಡಿದ ವ್ಯಾಖ್ಯಾನಗಳಾಗಿರಬಹುದು, ಅಥವಾ ಏನಂದ್ರೆ ಒಂದು ನಾವೇ ನಿಜವಾದ ದೇಶ ಪ್ರೇಮಿಗಳು ಅಂತ ಹೇಳುವವರು ಮಾಡುವ ವ್ಯಾಖ್ಯಾನಗಳಾಗಿರ್ಬೋದು, ಅದು ಎಲ್ಲೋ ನನ್ನನ್ನು ಪ್ರಭಾವಿಸ್ತಾ ಇದೆ ಅಂತ ಅನಿಸ್ತು. ಅದರಿಂದ ಬಿಡಿಸ್ಕೊಂಡ್ರೆ ಮಾತ್ರ ಇದು ಮಾತಾಡಕ್ಕೆ ಸಾಧ್ಯ ಅನಿಸ್ತದೆ. ಯಾಕೆಂದ್ರೆ ದೇಶ ಪ್ರೇಮ ಹಾಗಿದ್ರೆ ದೇಶ ಪ್ರೇಮ ಅಂದ್ರೆ ಏನು ಅನ್ನೋದನ್ನ ನನ್ನ ನೆಲೆಯಾಗ ನಾನು ಬಿಡಿಸ್ಕೊಂಡ್ರೆ ಬಹುಶಃ ಅದಕ್ಕೆ ಒಂದು ಪ್ರವೇಶ ಸಿಕ್ಕಿತು ಅನ್ನುವ ಭರವಸೆಯಿಂದ ಒಂದು ಪ್ರಯತ್ನ ಅಂತೂ ಮಾಡಿದೆ. 3-4 ಪ್ರಯತ್ನದ ನಂತರ ಇದು ನಿನ್ನೆ ಮತ್ತೆ ನಾನೇ ತಿದ್ದುಪಡಿ ಹಾಕೊಂಡು ಮಾಡಿರುವಂತಹ ಒಂದು ರೂಪರೇಷೆ. ಅಂದ್ರೆ ನನಗೆ ಬರವಣಿಗೆ ಅನ್ನೋದು ಅಷ್ಟು ಆಯಾಸ ಏನೋ ಅಲ್ಲ. ಯಾಕೆ ಇದಕ್ಕೆ ಕಷ್ಟ ಆಯ್ತು ಅನ್ನೋದೇ ನನ್ನ ಪ್ರಶ್ನೆ. ದೇಶ ಪ್ರೇಮ ಅನ್ನೋ ಶಬ್ದನೇ ನನಗೆ ಯಾಕೆ ನುಂಗು ನೀರು ಕುಡಿತು ಅನ್ನೋದೇ ನನ್ನ ಒಂದು ಪ್ರಶ್ನೆ. ದೇಶ ಪ್ರೇಮದ ಒಂದು ನಿರ್ವಚನ ಮಾಡೋಕೆ ಇಷ್ಟಪಡ್ತೀನಿ. ದೇಶ ಅಂತ ಗುರುತಿಸ್ಬೇಕಿದ್ರೆ ಅದನ್ನ ಗಡಿ ರೇಖೆಗಳು ಅಂತ ಅಲ್ವಾ, ಗಡಿ ರೇಖೆಗಳು ಅಂತ ನೋಡ್ತೀವಿ. ಆ ಗಡಿ ರೇಖೆಗಳೇ ದೇಶ ಆಗೋದಿಲ್ಲ, ಅದರೊಳಗಡೆ ಬದುಕುವವರು ಅದು ದೇಶ. ಹೀಗೆ ಹೇಳುವ ಗಡಿ ರೇಖೆಗಳು ಒಂದು ದೇಶ, ಅದರೊಳಗೆ ವಾಸಿಸುವ ಒಂದು ಜನ ಅಂತ ಹೇಳುವ ಸಂದರ್ಭದಲ್ಲಿ ಆ ಗಡಿ ರೇಖೆಗಳು ನನಗೆ ಯಾಕೋ ಅಧಿಕಾರಶಾಹಿ ಒಡೆತನದ ಒಂದು ಸೌಂಡ್ ಅನ್ನು ಕೊಡೋಕೆ ಸ್ಟಾರ್ಟ್ ಮಾಡಿ. ನಮ್ಮ ಮನೆಯಲ್ಲಿ ನಮ್ಮಪ್ಪ ಆಸ್ತಿ ಹೊಂದಿದಂಗ, ನನ್ನ ಅಣ್ಣ ತಮ್ಮಂದಿರು ಆಸ್ತಿ ಹೊಂದಿದಂಗ, ನನ್ಗೇನು ಇಲ್ಲ. ಅಂದ್ರೆ ಇನ್ನೊಂದನ್ನ ಗಮನಿಸ್ತಾ ಹೋದೆ, ದೇಶ ದೇಶ ಅಂತ ಬಳಸುವವರು ಯಾರು? ನಾವು ಇವತ್ತು ಸೆಮಿನಾರ್ ಇದೆ ಅಂತ ಬಳಸ್ತಾ ಇದ್ವಿ. ಇಲ್ಲದೆ ಇದ್ರೆ ನಮ್ಮ ಭಾಷೆ, ನಮ್ಮ ಮಾತಿನಲ್ಲಿ ದೇಶ ಅನ್ನೋದಿರೋದಿಲ್ಲ. ಸ್ಥಳೀಯ ನೆಲೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವು ಚರ್ಚಿಸ್ತಾ ಇದ್ದೇವೆ. ಇದನ್ನ ಹೆಚ್ಚು ಬಳಸುವವರು ನನ್ನ ಪ್ರಕಾರ ರಾಜಕಾರಣಿ. ಅಂದ್ರೆ ಒಂದು ನಾವನ್ನ ನಿರ್ವಚನ ಮಾಡಿಕೊಳ್ಳುವ ಒಂದು ವಿಧಾನ ಬೇರೆ, ಬಟ್ ಅದನ್ನ ದೇಶವನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು ಬಳಸುವ ಒಂದು ಪದ ಏನಿದೆಯಲ್ಲ, ಇದನ್ನ ಹೆಚ್ಚಾಗಿ ಅವರು ಬಳಸ್ತಾರೆ. ಅಂದ್ರೆ ನಾನು ದೇಶದ ಸೇವೆ ಮಾಡ್ತಾ ಇದ್ದೀನಿ ಅಂತ. ಪ್ರತಿ ದೇಶವು ತನ್ನದೇ ಆದಂತಹ ಒಂದು ಆಡಳಿತ ಸ್ವರೂಪವನ್ನು ಹೊಂದಿರ್ತದೆ. ದೇಶದ ಹೆಸರಿನಲ್ಲಿ ನಡೆಸ್ತಕ್ಕಂಥ ಆಡಳಿತ ಅಥವಾ ಆಳ್ವಿಕೆ ಏನಿದೆಯಲ್ಲ, ಸೇವೆ ಸ್ವರೂಪದ್ದಾಗಿರುವುದಿಲ್ಲ, ಅದಕ್ಕೆ ಅಧಿಕಾರದ ಸ್ವರೂಪ ಇರ್ತದೆ. ಅಧಿಕಾರ ಪರಿಭಾಷೆ ಅಥವಾ ಅಧಿಕಾರ ದೇಶ ಸೇವೆಯಲ್ಲಿ ತೊಡಗಿಕೊಂಡಿರುವ ಯಾವುದೇ ಸರ್ಕಾರವಾಗಿರಬಹುದು, ಅದರ ಪ್ರಮುಖ ಅಂಗಗಳಾದಂತಹ ಮಿಲಿಟರಿ ಇರಬಹುದು, ಶಿಕ್ಷಣ ಸಂಸ್ಥೆ ಇರಬಹುದು, ನ್ಯಾಯಾಂಗ ಇರಬಹುದು, ಅಥವಾ ವಿಜ್ಞಾನ ತಂತ್ರಜ್ಞಾನದಂತಹ ಸಂಸ್ಥೆಗಳಾಗಿರಬಹುದು, ಧರ್ಮ ಇರಬಹುದು, ಅಥವಾ ಸಮಾಜ ಸಂಸ್ಥೆ, ಇವೆಲ್ಲವೂ ನಮಗೆ ಗೊತ್ತಿದ್ದಂಗೆ
ಈಗಾಗಲೇ ವಿವರಿಸಿದ ಹಾಗೆ ಅದು ಹಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ದೇಶ ಪ್ರೇಮವನ್ನ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿಯ ದೇಶ ಪ್ರೇಮವನ್ನ ಇಟ್ಕೊಂಡು ನಾವು ಕಟ್ಕೊಳ್ತಾ ಹೋದ್ರೆ ಅದು ಹೇಗೆ ಪೆಟ್ರಿಯಾರ್ಕಿಯಾಗಿ ಬೆಳೀತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈ ಸ್ವಾತಂತ್ರ್ಯ ಚಳವಳಿ ಸೌಮ್ಯವಾದಿ ಮತ್ತು ತೀವ್ರವಾದಿ ಅಂತ ಎರಡು ನೆಲೆಗಳು ಕಾಣಿಸ್ಕೊಳ್ತವೆ. ಇವು ಎರಡೂ ಇದರಲ್ಲಿ ಏನಿತ್ತು ಅಂತಂದ್ರೆ, ಒಂದು ಆಧ್ಯಾತ್ಮ, ಇನ್ನೊಂದು ಯುದ್ಧ. ಆಧ್ಯಾತ್ಮ ಮತ್ತು ಯುದ್ಧ ಅಂದ್ರೆ ಹೋರಾಟ. ಆಧ್ಯಾತ್ಮ ಅಂತ ಯಾವುದನ್ನ ನಾವು ಹೇಳ್ತೀವೋ ಅದು ಪಕ್ಕ ಅದು ಗಂಡು ಕೇಂದ್ರಿತ ಪರಿಭಾಷೆಯೇ ಆಗಿದೆ. ಅಂದ್ರೆ ಆಶ್ರಮಗಳು ಅಂತ ಹೇಳ್ತೀವಿ ನೋಡ್ರಿ, ಅದರಲ್ಲಿ ಯಾವುದು ಗೃಹಸ್ಥಾಶ್ರಮ, ಆಮೇಲೆ ಏನದು ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಇವು ಯಾವ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರ್ತಲ್ಲ, ಇವು ಗಂಡು ಕೇಂದ್ರಿತ ಚಿಂತನೆಗಳು. ನನಗೆ ಬ್ರಹ್ಮಚರ್ಯ ಇರ್ತೀನಿ ಅಂತ ನನಗೆ ಆಯ್ಕೆನೂ ಇಲ್ಲ, ನನಗೆ ಬ್ರಹ್ಮಚರ್ಯ ಅಂತ ಅನ್ನೋದು ಹೇಳಬಾರದು. ಗಂಡು ಕೇಂದ್ರಿತ ಚಿಂತನೆ. ಸಂಸಾರ ಅನ್ನೋದು ಕೂಡ ಗಂಡು ಕೇಂದ್ರಿತ ನೆಲೆಯಿಂದಲೇ ನಿರ್ವಚನ. ವನಪ್ರಸ್ಥವೂ ಕೂಡ ಗಂಡು ಕೇಂದ್ರಿತ ನಿರ್ವಚನ. ಸನ್ಯಾಸವೂ ಕೂಡ ಅದಕ್ಕೆ ಸನ್ಯಾಸಿನಿ ಅಂತ ಮುಂದೆ ನಾವು ಸೇರಿಸ್ಕೋತೀನಿ. ಅಂತ ರಾಜಕಾರಣಿಗಳು ಅಥವಾ ಮಂತ್ರಿ ಅಂತ ಮಂತ್ರಿನಿ ಸೇರಿದಂಗೆ ನೀ ಮಾಡಿಕೊಂಡು ನನ್ನ ಪದ ಮಾಡಿಕೊಳ್ಳುವ ಒಂದು ಒತ್ತಡದಲ್ಲಿ. ಎರಡನೇದು ಯುದ್ಧ ಅನ್ನುವ ಒಂದು ಪದ ಅಥವಾ ಹೋರಾಟ ಅನ್ನುವ ಪದ. ಅದು ಅರಸು ಕಾಲದಿಂದಲೂ ಕೂಡ ಅದು ಗಂಡು ಅಂದರೆ ಯುದ್ಧದಲ್ಲಿ ಹೆಣ್ಣು ಮಕ್ಕಳು ಭಾಗಿಯಾಗಬಾರ್ದಂದ್ರೆ, ಎಲ್ಲಿ ಹೆಣ್ಣು ಮಕ್ಕಳು ಯುದ್ಧ ಒಬ್ಬ ಅರಸನನ್ನು ಸೋಲಿಸಲು ಎದುರಿಗೆ ಒಬ್ಬ ಮಹಿಳೆಯನ್ನು ತಂದ್ರೆ ಯುದ್ಧ ಅಲ್ಲಿ ಸೋಲ್ತಾಯಿತು. ಅದು ನನ್ನ ಪರಿಭಾಷೆ ಅಲ್ಲ. ಅಂದ್ರೆ ಯುದ್ಧವೂ ಕೂಡ ಅಂದ್ರೆ ಅದು ಯುದ್ಧದ ಪರಿಣಾಮಗಳು ಮತ್ತು ಜಯದ ನಿರ್ವಚನಗಳು ಎಲ್ಲವೂ ಗಂಡು ಕೇಂದ್ರಿತವಾಗುತ್ತದೆ. ಈ ನಿರ್ವಚನವೇ ನಮ್ಮ ರಾಷ್ಟ್ರೀಯತೆಯ ದೇಶ ಪ್ರೇಮದ ನಿರ್ವಚನದೊಳಗೆ ಪ್ರವೇಶ ಪಡೆಯಿತು. ಹೀಗಾಗಿಯೇ ನನ್ನ ಪ್ರಕಾರ ದೇಶ ಪ್ರೇಮ ಅದು ಪೆಟ್ರಿಯಾರ್ಕಿಯಾಗಿಯೇ ಆರಂಭದಲ್ಲಿ ಹಾಗೆ. ಗಾಂಧೀಜಿ ಹೇಳಿದ್ರು ಹೆಣ್ಮಕ್ಳು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾಗಿ ಅಂತ. ಅದರ ಅರ್ಥ ಅಹಿಂಸಾ ಚಳುವಳಿಯನ್ನು ನಂಬಿದ ಅವರು ಚಳುವಳಿಯನ್ನು ಅಹಿಂಸಾ ನೆಲೆಯಲ್ಲಿ ಮುಂದುವರಿಸಬೇಕಂದ್ರೆ ಹೆಣ್ಣು ಮಕ್ಕಳನ್ನು ಒಳಗಡೆ ತಕೊಂಡ್ರೆ ಹಿಂಸೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಚಳುವಳಿಯ ರಾಜಕಾರಣದ ಒಂದು ಭಾಗವಾಗಿ ಮಹಿಳೆಯಲ್ಲಿ ಪ್ರವೇಶ ಪಡ್ತಾರೆ. ಅಂದ್ರೆ ಈ ನೆಲೆಯಲ್ಲಿ ಏನಂತಂದ್ರೆ ಆ ಸಂದರ್ಭದಲ್ಲಿ ಇವನ್ ನಮ್ಮ ಬಂಕಿಂಚಂದ್ರ ಆನಂದ ಮಠ ಅನ್ನೋ ಒಂದು ಕಾದಂಬರಿಯನ್ನು ಓದಿರಬಹುದು ನೀವು. ಅಲ್ಲಿ ಏನಂತಂದ್ರೆ ಸನ್ಯಾಸಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಾತೃಭೂಮಿಗಾಗಿ ಹೋರಾಟಗಳು, ಅನೇಕ ಮಾತೃಭೂಮಿಗಾಗಿ ಹೋರಾಟ ಮಾಡ್ಬೇಕನ್ನುವವರೆಲ್ಲರೂ ಈ ಬಂಕಿಂಚಂದ್ರ ಸನ್ಯಾಸಾಶ್ರಮವನ್ನ ಸೇರ್ಕೊಂಡು ಅಲ್ಲಿ ಮಾಡ್ತಾರೆ. ಅಂದ್ರೆ ಹೋರಾಟ ಮಾಡಬೇಕಿದ್ರೆ ಬಂಧನಗಳಿಂದ ನಾನು ಬಿಡುಗಡೆ ಮಾಡ್ಕೋಬೇಕು. ಬಂಧನ ಯಾವುದು? ಕುಟುಂಬ, ಹೆಂಡತಿ, ಮಕ್ಕಳು, ಅಮ್ಮ. ಈ ಬಂಧನಗಳಿಂದ ಬಿಡುಗಡೆ ಕೊಟ್ಟು ಅಂದ್ರೆ ಸನ್ಯಾಸಿ ಅಂದ್ರೆ ಅದನ್ನು ಮುಕ್ತಗೊಳಿಸಿ ನಾನು ಹೊರಗಡೆ ಬಂದಾಗ ನನಗೆ ಹೋರಾಟದ ಒಂದು ಶಾರ್ಪ್ನೆಸ್ ಬರುತ್ತೆ. ಸೊ ಇಲ್ಲಿ ಮಾತೃಭೂಮಿ ಭಾರತ ಅನ್ನುವ ಒಂದು ಮಾತೃಭೂಮಿ ಭಾರತಾಂಬೆ ಏಕಾಯಿತು. ಇದರ ಬಗ್ಗೆ ನಾನು ನನ್ನ ಒಂದು ವಿದ್ಯಾರ್ಥಿಗಳಿದ್ರೆ ಕ್ಲಾಸಿನಲ್ಲಿ ಒಂದು ಹಂತಕ್ಕೆ ನಾನು ಚರ್ಚೆ ಮಾಡಿರ್ತೀನಿ. ಭಾರತಾಂಬೆ ಯಾಕಾಯಿತು? ಗಂಡಸು ಬಂದಿಯಾಗಲು ಸಾಧ್ಯ ಇಲ್ಲ, ಯಾಕಂದ್ರೆ ಆತ ಅಬಲ ಅಲ್ಲ. ಬಂದಿಯಾಗುವವರು ಯಾರು? ಅಬಲೆ. ಹೀಗಾಗಿಯೇ ಭಾರತಾಂಬೆ ಆಯಿತು. ಮತ್ತು ಈ ಒಂದು ಭಾರತಾಂಬೆ ಅಂದ್ರೆ ನನ್ನ ತಾಯಿ ಬಂಧನದಲ್ಲಿದ್ದಾಳೆ ಅನ್ನುವ ಒಂದಂದ್ರೆ ನಿಮ್ಮಲ್ಲೆಲ್ಲರನ್ನೂ ರೊಚ್ಚಿಗೆಳಿಸಬೇಕು ಅಂದ್ರೆ
ನೋಡಿ, ನನ್ನ ತಾಯಿಯಲ್ಲಿ ಬಂಧನದಲ್ಲಿದ್ದಾರೆ. ಎಮೋಷನಲಿ ನಿಮ್ಮನ್ನು ನಾನು ಬಹಳ ಬೇಗ ನಾನು ಸೆಳೆಯಬಹುದು. ಸೊ ಹೀಗಾಗಿ ಆ ನೆಲೆಯಲ್ಲಿ ರೂಪುಗೊಂಡಂತಹ ದೇಶ ಪ್ರೇಮದಲ್ಲಿ ನಾನು ಬಂದಿಯಾಗಿದ್ದೇನೆ ಹೊರತು ದೇಶ ಪ್ರೇಮದ ಒಂದು ಪ್ರಕ್ರಿಯೆಯಲ್ಲಿ ಪ್ರಾಸೆಸ್ನಲ್ಲಿ ಪಾರ್ಟಿಸಿಪೆಂಟ್ ಆಗಿ ನಾನು ಅಲ್ಲಿ ಕಾಣಿಸೋಕೆ ಆ ಪದ ನಿರ್ವಚನವೇ ನನಗೆ ಒಂದು ಏನಂತಂದ್ರೆ ಅವಕಾಶವನ್ನ ಕೊಡಲ್ಲ. ಇಲ್ಲಿ ದೇಶ ಅನ್ನೋದು ನಾನು ಹೇಳಿದಂಗೆ ಅದು ಒಡೆತನ ಅನ್ನೋದು ಹೇಗೆ ಹೇಳ್ತೀನೋ, ಗಡಿರೇಖೆ ಅಂತ ಹೇಳ್ತೀನೋ, ಇದು ಪ್ರೇಮ. ದೇಶ ಅನ್ನೋದು ಒಂದು ಗಡಿರೇಖೆ, ಅದು ಅಸೆಟ್. ನಾನು ಹೇಳೋದು ನೋಡಿ, ಯಾಕಂದ್ರೆ ಕಾಶ್ಮೀರ ಯಾಕೆ ಕೊಡಬಾರ್ದು? ಅಸೆಟ್ ಯಾಕೆ ಕೊಡಬೇಕು? ಅಸೆಟ್, ಅದು ನನ್ನ ಅಸೆಟ್, ನಾನು ಉಳಿಸ್ಕೋಬೇಕು ಅಂತ. ಅಂದ್ರೆ ಪ್ರೇಮ ಅನ್ನೋದು ಕೂಡ ನನ್ನ ಪ್ರಕಾರ ಅದು ಪುರುಷ ಕೇಂದ್ರಿತ ಒಂದು ಪರಿಭಾಷೆಯ ಹೌದು. ನನಗೆ ಪ್ರೇಮವನ್ನು ನಿವೇದನೆ ಮಾಡುವ ಸಾಂಸ್ಕೃತಿಕ ಅವಕಾಶಗಳನ್ನು ನಾನಲ್ಲಿ ಕೊಟ್ಟಿಲ್ಲ. ಅಂದ್ರೆ ಮುದ್ದು ಪಳನಿ ಬರೆದಂತಹ ರಾಧಿಕಾ ಸಾಂತ್ವನಮು ಆಕೆ ಒಂದು ಪ್ರೀತಿಯ ಒಂದು ಭಾಷೆಯನ್ನು ಮಾತಾಡ್ತಾಳೆ. ಅಂದ್ರೆ ಪ್ರೀತಿಯನ್ನ ಅಭಿವ್ಯಕ್ತಿ ಮಾಡ್ತಾಳೆ ಕೃಷ್ಣನ ಮೂಲಕ, ತನಗಿರುವ ಅಭಿವ್ಯಕ್ತಿಯನ್ನು ಮಾಡ್ತಾಳೆ. ಅದು ಅವತ್ತಿನ ಸಂದರ್ಭದಲ್ಲಿ ಅತ್ಯಂತ ಅಶ್ಲೀಲ ಕೃತಿ ಅಂತ ನಮ್ಮ ಅತ್ಯಂತ ದೊಡ್ಡ ಚಳವಳಿಗಾರರು, ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಗುರುತಿಸಿಕೊಂಡಂತಹ ವೀರೇಶ ಪಂತುಲು ಅದನ್ನು ಮುಟ್ಟುಗೋಲು ಹಾಕ್ತಾರೆ. ಅಂದ್ರೆ ಗಡಿರೇಖೆ ಅನ್ನುವುದು ಕೂಡ ನನ್ನ ಹೊರಗೆ ಹಾಕ್ತದೆ, ಪ್ರೇಮ ಅನ್ನೋದು ಕೂಡ ಹೊರಗೆ ಹಾಕುತ್ತೆ. ಯಾಕಂದ್ರೆ ನಾನು ಪ್ರೇಮ ಮಾಡೋಕ್ಕೆ ನನಗೆ ಅವಕಾಶ ಇಲ್ಲ, ಪ್ರೇಮಿಸುವವಳು ನಾನಾಗಿದ್ದರಿಂದ ಪ್ರೇಮ ಮಾಡುವ ಅವಕಾಶ ಇಲ್ಲಿ ಇಲ್ಲ. ಆಮೇಲೆ ಇಲ್ಲಿ ಒಂದು ಅಂದ್ರೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ದೇಶ ಸ್ವಾತಂತ್ರ್ಯ ಪಡೀತು ಅಂತನೋ ಒಂದು ಹಂತದಲ್ಲಿ ಒಂದು ದೇಶ ವಿಭಜನೆ ನಡೀತದೆ ನೋಡಿ. 1947ರಲ್ಲಿ ಒಂದು ವಿಭಜನೆ ನಡೀತದೆ, ನಮ್ಮ ದೇಶದ ವಿಭಜನೆ ನಡೀತದೆ. ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು 1947ರಲ್ಲಿ 4 ವಾರ ಕೂತ್ಕೊಂಡು ಒಂದು ನಕ್ಷೆ ತಯಾರು ಮಾಡ್ತಾರೆ. ಅದು ಗಡಿ ರೇಖೆಯನ್ನ ನಿರ್ಧರಿಸ್ತಾರೆ, ದೇಶವನ್ನ ವಿಭಜಿಸ್ತಾರೆ. ಅವರು ನಿರ್ಧರಿಸಿದಂತ ಗಡಿ ರೇಖೆ ಬೇಗಂ ಜಾನ್ ಅನ್ನುವ ವೈಶಾಗ್ರಹದ ಒಂದು ಏನಂತಂದ್ರೆ ಆ ಒಂದು ಪ್ಲೇಸ್ ಇದೆ ಬರ. ಅಂದ್ರೆ ಬೇಗಂ ಜಾನಳ ವೈಶಾಗ್ರಹ ಒಂದಿಷ್ಟು ತುಂಡು ಭಾರತಕ್ಕೆ, ಒಂದಿಷ್ಟು ತುಂಡು ಪಾಕಿಸ್ತಾನ. ಸಿ ಹ್ಯಾಸ್ ಟು ಲೀವ್ ಹರ್ ಹೌಸ್. ಬೇಗಂ ಜಾನ್ ಹೇಳ್ತಾಳೆ, ಅರೆ ನೀನ್ ಯಾರು? ನನ್ನನ್ನು ಬಿಟ್ಟು ಹೋಗೋನಕ್ಕೆ ನೀನ್ ಯಾರು? ನನಗೊಬ್ಬ ಅರಸನಿದ್ದಾನೆ, ನನಗೆ ಭಾರತವೂ ಬೇಡ, ನನಗೆ ಪಾಕಿಸ್ತಾನವೂ ಬೇಡ. ನಾನು ಹೇಳಿ ಕೇಳಿ ಒಬ್ಬ ವೇಶ್ಯೆ, ನನಗೆ ಯಾವ ಜಾತಿಯೂ ಇಲ್ಲ, ಮತವೂ ಇಲ್ಲ, ದೇಶವೂ ಇಲ್ಲ. ನಾನು ವೇಶ್ಯೆ, ನನ್ನ ಮನೆಯನ್ನ ನಿಮ್ಮ ಗಡಿ ರೇಖೆಗೆ ನಾನು ಕೊಡುವುದಿಲ್ಲ, ಇವ್ರು ಬಿಡೋದಿಲ್ಲ. ಸೊ ಅಲ್ಲಿ ಏನಂತಂದ್ರೆ ಒಬ್ಬ ಒಂದು ಯಾವ ಅಂದ್ರೆ ಅವಳು ಏನ್ ಹೇಳ್ತಾಳೆ ಅಂತಂದ್ರೆ, ಈ ಕೊಡೋಕೆ ನಿರ್ಧಾರ ಅವಳು ಒಪ್ಪದೇ ಇದ್ದಾಗ ಅವಳು ಏನ್ ಅಂದ್ರೆ ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಇದು ದೇಶ ಪ್ರೇಮದ ಒಂದು ಅವಳು ಒಂದು ನಿಮಿಷ ಅಂದ್ರೆ ನಾನು ಹೇಳೋಕೆ ಹೊರಟಿದ್ದು, ಅಲ್ಲಿ 2 ಪಂಗಡಗಳಾಗ್ತಾವಲ್ವಾ, ಆ 2 ಪಂಗಡಗಳಲ್ಲಿ ನೋಡ್ರಿ, ಪಾಕಿಸ್ತಾನ ಭಾರತ ವಿಭಜನೆ ಆದಾಗ ಪಾಕಿಸ್ತಾನದವರು ಭಾರತೀಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದ್ರು. ಭಾರತೀಯ ಹೆಣ್ಣು ಮಕ್ಕಳ ಮೇಲೆ ಭಾರತೀಯರು ಪಾಕಿಸ್ತಾನಿ ಹೆಣ್ಣು ಮಕ್ಕಳ ಮೇಲೆ, ಅಲ್ಲಿ ಅವರಿಬ್ರು ಪರಸ್ಪರ ವಿರುದ್ಧಿಗಳು. ಎಷ್ಟು ಅಂದ್ರೆ ಐರಾನಿಕ್ ಆಗಿರ್ತದೆ ದೇಶ ಪ್ರೇಮ ಅಂತ, ವೆರಿ ಐರಾನಿಕ್ ಇಟ್ ಇಸ್. ಅಲ್ಲಿ ಬದ್ಧ ವೈರಿಗಳು. ಬೇಗಂ ಜಾನ್ ಮನೆ ಬಿಡಿಸುವಲ್ಲಿ ಸ್ನೇಹಿತರು, ಭಾರತ ಪಾಕಿಸ್ತಾನ ಇಬ್ಬರೂ ಸ್ನೇಹಿತರೆ. ಇಬ್ಬರೂ ಆಕೆಯನ್ನು ಹೇಗೆ ಬಿಡಿಸ್ಬೇಕು ಅಂತ ಯೋಚನೆ ಮಾಡಿದವರು. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಆಕೆನ ಹೇಗೆ ಮಾಡಬೇಕು ಅಂತ ಅಟ್ಯಾಕ್ ಮಾಡೋಕೆ ನೋಡ್ತಾರೆ.
ಸೊ ಅವರು ಗುಂಡು ಹಾಕ್ತಾರೆ, ಇವಳು ಆ ಗುಂಡಿಗೆ ಪ್ರತಿ ಗುಂಡನ್ನ ಹಾಕ್ತಾಳೆ. ಅಂತ ಕಬೀರ ನಾವು ಮುಂದಾಳತ್ವ ಅವಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ತಗೊಳ್ತಾನೆ. ಇವಳು ಅವ್ರ ಮೇಲೆ ಪ್ರತಿ ಗುಂಡನ್ನ ಹಾಕ್ತಾಳೆ. ಆಮೇಲೆ ಆ ಸಂದರ್ಭದಲ್ಲಿ ಸೋಲೋದಿಲ್ಲ ಅಂತ ಗೊತ್ತಾದಾಗ ಈ ಕಬೀರ ಗುಂಪು ಏನ್ ಮಾಡುತ್ತೆ ಅಂದ್ರೆ ಉರಿ ಕೊಳ್ಳೆಗಳನ್ನ ಅವಳ ಮನೆಯಲ್ಲಿ ಒಗಿತಾರೆ. ಮನೆ ನಾಶ ಆಗ್ಬೇಕಲ್ವಾ, ಗಡಿ ರೇಖೆಗಳು ಸ್ಪಷ್ಟ ಕಾಣಿಸಬೇಕು, ಅದು ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ಕೊಳ್ಳಿ ಒಗಿತಾರೆ. ಕೊಳ್ಳಿ ಒಗೆದಾಗ ಇಡೀ ಮನೆ ಧಗ 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 ಉರ್ತು ಉರಿತಾ ಇರುವಾಗ ಅಲ್ಲಿ ಎರಡು ಸಂಗತಿಗಳು ಬರ್ತವೆ. ಒಂದು, ಲಾಡ್ಲಾ ಅನ್ನುವ ತಾಯಿಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡೋಕೆ ಪಾಕಿಸ್ತಾನಿ ಅಧಿಕಾರ ಪ್ರಯತ್ನ ಪಡ್ತಾನೆ. ಆ ಉಳಿದ ಬೇಗಂ ಜಾನ್ ಜೊತೆ ಇರುವ ಇತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕಬೀರ್ ಗುಂಪಿನವರು ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಮನೆ ಅಲ್ಲಿ ಸುಟ್ಟು ಹೋಯ್ತು. ಅವರ ಪೌರುಷದ ನೆಕ್ಸ್ಟ್ ಸ್ಟೆಪ್ಪೇ ಅತ್ಯಾಚಾರ. ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರವು ರಾಷ್ಟ್ರ ಪ್ರೇಮದ ಭಾಗವಾಗಿಯೇ ನಿಂತது. ಹೀಗಾಗಿ ಅವ್ರಿಗಷ್ಟು ಧೈರ್ಯ. ಲಾಡ್ಲಾ ಏನ್ ಮಾಡ್ತಾಳೆ ಅಂದ್ರೆ, ಬಹಳ ಚಿಕ್ಕ ಹುಡುಗಿ, 7-8 ವರ್ಷದ ಹುಡುಗಿ, ಆಕೆ ಅಮ್ಮನ ಮೇಲೆ ಅತ್ಯಾಚಾರ ಆಗುವಾಗ ಆ ಹುಡುಗಿ ತಣ್ಣ ಬಟ್ಟೆಯನ್ನು ಬಿಚ್ಚಿಕೊಂಡು ಇರ್ತಾಳೆ. ನೀವು ಮಾಡುವುದಿದ್ರೆ ನನ್ನ ಮೇಲೆ ಮಾಡಿ. ಪಾಕಿಸ್ತಾನಿ ಅಧಿಕಾರಿ ಆತ ಕುಬ್ಜನಾಗಿ ಹೋಗ್ತಾನೆ. ಅಯ್ಯೋ, ನಿನ್ನ ವಯಸ್ಸಿನ ಮಗು ಇದೆ, ಯಾಕೆ ಕುಬ್ಜನಾಗ್ತಾನೆ, ವಾಪಸ್ ಹೋಗ್ತಾನೆ. ಇದು ಅಂದ್ರೆ ಯಾವ ದೇಹದ ನಿರೂಪಣೆ ಈ ಸಮಾಜ ಅಬಲೆ ಅಂತ ನಿರೂಪಿಸಿದೆಯೋ ಆ ಅಬಲ ದೇಹವನ್ನೇ ಅಸ್ತ್ರವನ್ನಾಗಿ ಅಂದ್ರೆ ಮಾಡಿಕೊಂಡು ಆ ಪಾಕಿಸ್ತಾನಿ ಅಧಿಕಾರಿಯನ್ನ ಚಿಕ್ಕ ಮಗು ಇದೆ. ಇತ್ತ ಏನಂತಂದ್ರೆ ನಮ್ಮ ಬೇಗಂ ಜಾನ್ ಇವರಿಗೆ ಕೈ ಸಿಗದೆ ಸೀದಾ ಅವರು ಉರಿಯುವ ಮನೆ ಒಳಗೆ ಹೋಗ್ತಾರೆ. ಒಂದು, ಹೊರಗಡೆ ಬಂದು ಇವರಿಗೆ ತಮ್ಮ ದೇಹವನ್ನ ಮತ್ತು ಇವರು ರೂಪಿಸಿದ ಒಂದು ಇಬ್ಬಾಗ ಅವನ್ನ ಒಪ್ಪಿಕೊಂಡು ಇವರು ಇರಬೇಕು. ಅವರು ಯಾವ ದೇಶಕ್ಕೆ ಕಳಿಸ್ತಾರೋ ಆ ದೇಶಕ್ಕೆ ಹೋಗಿ ಇರಬೇಕು. ಇಲ್ಲ ತಮ್ಮ ದೇಹದ ಮೇಲೆ ಮತ್ತು ತಮ್ಮ ಭೂಮಿಯ ಒಡೆತನದ ಒಂದು ಕನಸನ್ನು ಇಟ್ಟುಕೊಂಡೇ ಇರಬೇಕು ಅಂದ್ರೆ ಸಾಯ್ಬೇಕು. ಸೊ ಅವರು ಆ ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ, ಬಾಗಲನ್ನು ಮುಚ್ಚಿಕೊಳ್ತಾರೆ. ಬಾಗಲನ್ನು ಮುಚ್ಚಿಕೊಂಡು ಅಲ್ಲಿ ಸತ್ತು ಹೋಗ್ತಾರೆ. ಇದು ಏನಂತಂದ್ರೆ ಬೇಗಂ ಜಾನ್ ಅನ್ನುವ 2017ರ ಒಂದು ಪಿಕ್ಚರ್ ಅನ್ನು ನೀವು ನೋಡಿದ್ರೆ ಈ ಒಂದು ಚಿತ್ರಣ ನಿಮಗೆ ಬರ್ತದೆ. ಅಂದ್ರೆ ನಮಗೆ ಗೊತ್ತಿರದ ಅನೇಕ ಸಂಗತಿಗಳು ಈ ಒಂದು ಏನಂತಂದ್ರೆ ಅಂದ್ರೆ ದೇಶ ಯಾರಿಗೆ ಬೇಕು ಅಂತ ಅನ್ನೋದು. ಬೇಗಂ ಜಾನ್ ದೇಶ ಬೇಡತ್ತಾರೆ. ಇವನ್ ದೇಶ ಪ್ರೇಮವನ್ನು, ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ನಾವು ನೈತಿಕ ನೆಲೆಯಲ್ಲಿಯೇ ನಿರೂಪಣೆ ಮಾಡಿಕೊಂಡ್ವಿ. ಹೀಗಾಗಿಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ದೇವದಾಸಿಯರ ದಾಖಲಾತಿಗಳು ನಮಗಿಲ್ಲ. ದೇಶ ಬೇಡಂದ ದೇವದಾಸಿಯರ ಅಂದ್ರೆ ವೇಶ್ಯೆಯರ ದಾಖಲಾತಿಯೂ ಕೂಡ ನಮಗಿಲ್ಲ. ನಮ್ಮನ್ನ ಕೇಳಿದ್ರೆ ದೇಶದ ಸ್ವಾತಂತ್ರ್ಯ ಮಾಡೋಣವಾ ಬೇಡವಾ ಅಂತ, ಏನೂ ಇಲ್ಲ. ಸೊ ಇಲ್ಲಿ ಅಂದ್ರೆ ನಾನು ಈ ನೆಲೆಯಲ್ಲಿ ದೇಶ ಪ್ರೇಮ ನನಗೆ ಹೇಗೆ ನೋಡ್ಬೇಕು ಅನ್ನೋದು ಬಹಳ ಒಂದು ಇಕ್ಕಟ್ಟು ಶುರುವಾಗಿತ್ತು. ಇವಳು ದೇಶನೇ ಬೇಡ ಅಂತಾಳೆ, ದೇಶನೇ ಬೇಡ ಅಂತಾಳೆ. ಇನ್ನೊಂದು ನಾನು ಹೇಳಲೇಬೇಕಾದಂಥ ಒಂದು ಸಂಗತಿ, ನಮ್ಮ ಶ್ಯಾಮಲಾದೇವಿ ಬೆಳಗಾವ್ಕರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಅಲ್ಲಿ ನಿಧನ ಆಗ್ತಾರೆ. ಅಲ್ಲಿ ಅಂದ್ರೆ ಅವರ ಕಾಲಾವಧಿ 1910ರಿಂದ 1943 ಅಂತ ಹೇಳಲಾಗ್ತದೆ. ಅವರು ಒಂದು ಕಾಳರಾತ್ರಿ ಅನ್ನುವ ಕಥೆಯಲ್ಲಿ ಬರೆದಂತಹ ಒಂದು ಸಂಗತಿ ನನಗೆ ಮತ್ತೆ ಪುನಃ ಹೆಣ್ಣಿನ ನೆಲೆಯಲ್ಲಿ ದೇಶವನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಒತ್ತಾಯಿಸಿ. ಅಲ್ಲಿ ಹೇಳ್ತಾರೆ, ದೇಶ ಸೇವೆ ಈಶ ಸೇವೆ ಯಾರಿಗೆ ಬೇಕಾಗಿದೆ? ಇಂಥ ದೇಶ ಸೇವೆ ಇದು ದೇಶ ಸೇವೆ ಈಶ ಸೇವೆ ಯಾರಿಗೆ ಬೇಕಾಗಿದೆ? ಇಂಥ ದೇಶ ಸೇವೆ ಈಶ ಸೇವೆ. ಹಗಲೆಲ್ಲ ಇವರಿಗೆ ದೇಶ ಪ್ರೇಮವೇ, ಮನೆಯೆಲ್ಲ ಹಾಳಾದರೂ ಸರಿಯೇ, ತಮ್ಮ ಯೋಜನೆ ಹೊಂದಿದ್ದರೆ ಸಾಕು. ಇವರಿಗೆ ಸುಡುಗಾಡು ಮೀಟಿಂಗು, ಇಂತಹ ಮಧ್ಯರಾತ್ರಿಯೊಳಗೆ ಕೂಡ ಅವರಿಗೆ ಮೀಟಿಂಗ್ ಅಂತೆ. ಮೀಟಿಂಗ್ ಏನು ಮನುಷ್ಯರದು ನಿಸಾಚರದು. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಮೀಟಿಂಗ್ಗಳು ಯಾವ ಸಂದರ್ಭದಲ್ಲಿ
ತಗೊಳ್ಳಲ್ಲ. ನನಗೆ ನನ್ನ ಕುಟುಂಬವೇ ದೇಶ. ನಾನು ಅನೇಕ ಒಂದು ಇದಕ್ಕೆ ಸಂಬಂಧಿಸಿದ ಸಣ್ಣ ಒಂದು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇರುವುದರಿಂದ ಕೆಲವು ಸಂಗತಿಗಳು ನನಗೆ ಇಲ್ಲಿ ಗೊತ್ತಾಗಿದೆ. ಅಂದ್ರೆ ಈ ಹಾಗೆ ನಾನು ಹೇಳ್ತಾ ಇರೋದು, ಮುಂದೆ ಅವರು ಬಂದು ಹೇಳೋದಂದ್ರೆ, ಏನೋ ಭಯವಾಯಿತು, ಹುಡುಗನನ್ನು ಗಟ್ಟಿಯಾಗಿ ಅವಚಿಕೊಂಡೆ, ನನಗೇನೋ ಕಳ್ಳರದು ಕಾಕರದು ಭಯವಿಲ್ಲ, ಒಡೆಯುವ ವಸ್ತ್ರಗಳದು ಆಸೆ ಇಲ್ಲ, ಆದರೆ ನನ್ನ ಮಕ್ಕಳ ಜೀವಕ್ಕೇನೂ ಆಗದಿದ್ದರೆ ಸಾಕು. ದೇಶ ಪ್ರೇಮವನ್ನ ಮಾಡಲು ನನ್ನ ಜೀವವನ್ನೇ ಬಲಿದಾನ ಮಾಡಬೇಕಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ, ಯಾವ ಜೀವಕ್ಕೂ ಅಪಾಯವಾಗಬಾರದು. ದೇಶ ಪ್ರೇಮದ ನಿರೂಪಣೆಯ ಭಾಗವಾಗಿ ಮಿಲಿಟರಿ ಬರ್ತಾ ಇದೆಯಲ್ವಾ. ಮಿಲಿಟರಿ ಅನ್ನೋದೇನು? ನಾಶವನ್ನು ಕೇಳೋದು, ರಕ್ಷಣೆ ಅನ್ನೋದು. ಇದಕ್ಕೆ ಒಂದು ಸಣ್ಣ ಒಂದು ಅಂದ್ರೆ ಸಣ್ಣ ಒಂದು ಲಿಂಕ್ ತಕ್ಕೊಂಡು ನಾನು ಮಾತಾಡೋದಾದ್ರೆ, ನರಗುಂದದ ಬಾಬಾ ಸಾಹೇಬ ಅನ್ನುವ ಒಂದು ಜನಪದ ಗೀತೆಯಲ್ಲಿ ಒಬ್ಬ ಹೆಣ್ಮಗಳು, ಅಂದ್ರೆ ಹೆಣ್ಮಗಳು ಅಂತ ಒಂದು ಇದು ಇದೆ, ಅದು ನಿರೂಪಣೆಯಲ್ಲಿದೆ. ಹಾಡಿದ್ದು ಹೆಣ್ಣು ಮಗಳು ಗಂಡು ಮಗನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಣ್ಣು ಮಗಳು ಹಾಡಿದಳು ಅನ್ನುವ ಒಂದು ನಿರೂಪಣೆ ಅದರಲ್ಲಿ ಬರ್ತದೆ. ಅಲ್ಲಿ ಆಕೆ ಏನಂದ್ರೆ, ಕ್ವಾಟಿ ಬಿದ್ದಾವಂತ ಕ್ವಾಟಿಯ ಕಟ್ಟಿಸಿದ, ಅಗಸಿ ಬಿದ್ದಾವಂತ ಅಗಸಿಯ ಕಟ್ಟಿಸಿದ. ಇದು ಗಂಡಸರ ದೇಶ ಪ್ರೇಮ. ತೊಟ್ಟಾಲ ತೂಗುತ್ತಿದೆ, ಬಟ್ಟಾಲ ಬೆಳಗುತ್ತಿದ್ದೆ. ಆಮೇಲೆ ಅವರು ಇನ್ನೊಂದು ಹೇಳ್ತಾರೆ, ಕಂದನಿಗೆ ಏನಂತಂದ್ರೆ ನೀರ ನಾನು ತೆಗೆದಿಟ್ಟಿದ್ದೆ ಅಂತ ಮತ್ತನ. ಆಮೇಲೆ ಹಾಲ ಕಾಸೋತಿದ್ದೆ, ಹಾಳಾಯ್ತು ನರಗುಟ್ಟ. ತುಪ್ಪ ಕಾಸೋತಿದ್ದೆ, ಗಪ್ಪಾಯ್ತು ನರಗುಟ್ಟ. ಯಾವುದು ಗಂಡಸಿನ ನೆಲೆಯಲ್ಲಿ ಪ್ರೇಮ, ದೇಶ ಪ್ರೇಮವಾಗಿರ್ತದೋ ಅದು ನನ್ನ ಸರ್ವನಾಶದ ನೆಲೆ ಆಗಿರ್ತದೆ. ಏನಂದ್ರೆ, ಈ ನರಗುಂದದ ಹರದ್ಯಾರವರ ಕೈ ಸೇರಿಯ, ನರಗುಂದದ ಮುತ್ತೈದೆಯರವರ ಕೈ ಸೇರಿಯ. ಅಂದ್ರೆ ನಿಮ್ಮ ಕಟ್ಟುವ ರಾಷ್ಟ್ರ ಕಟ್ಟುವ ಕ್ರಿಯೆಯಿಂದ ಒಂದು 2 ಸೆಂಟೆನ್ಸ್ ಪ್ರಾರಂಭ ಮಾಡಿದ್ರು ಕೂಡ ಅವಳ ದೇಶ ಪ್ರೇಮದಲ್ಲಿ ನಡೆಯುವ ವಿನಾಶ ಕ್ರಿಯೆಗಳನ್ನ ಆಕೆ ಅನಾವರಣ ಮಾಡ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳು ಕೂಡ ಮಿಲಿಟರಿಯನ್ನ ನನ್ನ ಪ್ರಕಾರ ಎಲ್ಲ ಹೆಣ್ಣು ಮಕ್ಕಳು ಈ ಯುದ್ಧವನ್ನ ವಿರೋಧಿಸುವವರೇ. ನನ್ನ ಮನೆಯ ಒಂದು ಏನದ ಇಂಟೀರಿಯರ್ ಡೆಕೋರೇಷನ್ ಶಬ್ಬೀರ್ ಅನ್ನೋರು ಮಾಡಿದ್ರು. ಅವರು ಮಾತಾಡ್ತಾ ಒಂದು ಏನೋ ಹೇಳ್ಕೊಂಡ್ರು, ಮೇಡಮ್ ಮಗು ಎಷ್ಟು 2ನೇ ಕ್ಲಾಸ್, ನೆಟ್ಟಿಗೆ ಮಾತಾಡಕ್ ಬರಲ್ಲ ಅಂತ ಅನ್ಕೊಳ್ತೀವಿ ನಾವು. 2ನೇ ಕ್ಲಾಸು ಸ್ಕೂಲಲ್ಲಿ ಆ ಮಗುವಿಗೆ ನೀನು ಪಾಕಿಸ್ತಾನಿ, ನೀನು ದೇಶದ್ರೋಹಿ ನಡಿ. ಅದಕ್ಕೆ ಆ ಮಗು ಬಹಳ ನೊಂದ್ಕೊಂಡು ಹತ್ಕೊಂಡು ಅವ್ರ ಅಪ್ಪನ ಹತ್ರ ಬಂದು, ಅಪ್ಪ ನಾನು ಭಾರತದ ಪ್ರೇಮವನ್ನು ತೋರಿಸ್ಬೇಕು, ಅದಕ್ಕೆ ನಾನು ಮಿಲಿಟರಿ ಸೇರಿ. ದೇಶ ಪ್ರೇಮವು ಕೂಡ ಜಾತಿ ಆಧಾರಿತವಾಗಿ ವೃತ್ತಿಗಳು ಗುರುತಿಸಲ್ಪಟ್ಟು ಬಂದಿದ್ದಲ್ಲ, ಹಂಗೆ ದೇಶ ಪ್ರೇಮವು ಕೂಡ ಧರ್ಮ ಆಧಾರಿತವಾಗಿ ನಿರೂಪಣೆಗೊಳ್ಳುತ್ತಿರುವ ಒಂದು ಅಪಾಯದ ಅಂಚಿನೆಯಲ್ಲಿ ನಾವು ಅದನ್ನ ಮರುಚಿಂತನೆ ಮಾಡಬೇಕಾಗಿದೆ. ನಾನು ಹಿಂದೂವಾಗಿ ಹುಟ್ಟಿದರೆ ನಾನು ದೇಶ ಪ್ರೇಮವನ್ನು ನಿರೂಪಿಸಬೇಕಾದ ಯಾವ ಅಗತ್ಯವೂ ಇಲ್ಲ. ನಾನು ಮುಸ್ಲಿಮನಾಗಿದ್ದರೆ ಮಾತ್ರ ನಾನು ದೇಶ ಪ್ರೇಮವನ್ನು ಸಾಬೀತುಪಡಿಸುವ ಒಂದು ಏನಂದ್ರೆ, ಆ 7 ವರ್ಷದ ಮಗುವಿನ ಮೇಲೆ ಒತ್ತಡ ಇದೆ ಅಂದ್ರೆ ಆ ಇಡೀ ಸಮುದಾಯಗಳು ಹೇಗೆ ಬದುಕ್ತವೆ ಅಂತ. ಇಲ್ಲಿ ಇನ್ನೊಂದನ್ನ ನಾನು ಹೇಳೋಕೆ ಇಷ್ಟಪಡೋದು, ಶ್ಯಾಮಲಾದೇವಿ ಇನ್ನೊಂದು ಮಾತನ್ನ ಹೇಳಿ ನಾನು ಇನ್ನೊಂದು 2 ಸಂಗತಿಗಳನ್ನ ಹೇಳಿ ಮುಗಿಸ್ತೀನಿ. ಶ್ಯಾಮಲಾದೇವಿ ಬೆಳಗಾಂಕರವರು 4ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಮಾತಾಡ್ತಾರೆ. ಅವರು ಹೆಣ್ಣು ಮಕ್ಕಳ ಕೈಯಲ್ಲಿ ಅಧಿಕಾರ ಬರಬೇಕು ಅನ್ನೋ ನೆಲೆಯಲ್ಲಿ ಮಾತಾಡ್ತಾ ಹೋಗ್ತಾರೆ. ನಮ್ಮ ಸುತ್ತಮುತ್ತ ನಡೆವ ಭಯಂಕರ ಮಾನವ ಹತ್ಯೆಯನ್ನು ನೋಡೋಣ, ಆಗ ಈ ಮಾತು ಮನದಟ್ಟಾಗುತ್ತದೆ. ಸ್ತ್ರೀಯರ ಆರಾಧನಾ ಶಕ್ತಿಗೆ ಸ್ವಲ್ಪ ಅವಕಾಶ ಸಿಕ್ಕಿದ್ದರೆ ಮನುಷ್ಯರ ಇತಿಹಾಸದಲ್ಲಿ ಯುದ್ಧವೆನ್ನುವುದು ಇರುತ್ತದೆ. ಸ್ತ್ರೀಯರ ಏನಂದ್ರೆ ಆರಾಧನಾ ಶಕ್ತಿಗೆ ಈ ಒಂದು ನಮ್ಮ ಮನುಷ್ಯ ಇತಿಹಾಸದಲ್ಲಿ ಅವಕಾಶ ಸಿಕ್ಕಿದ್ದರೆ ಯುದ್ಧವೆನ್ನುವುದು ಇರುತ್ತಿರಲಿಲ್ಲ. ಅದರ ಬದಲು ತನ್ನದನ್ನೇ ಅಂದ್ರೆ
ಈ ಗಂಡಸಿನ ಕೈಯಲ್ಲಿ ಇರೋದ್ರಿಂದ ಅವ್ರು ಹೇಳ್ತಾರೆ ತನ್ನದನ್ನೇ ಸಾಧಿಸಬೇಕೆನ್ನುವ ಹಠ, ಬಲ ಪ್ರಯೋಗಗಳಿಂದಾದರೂ ಏನಂತಂದ್ರೆ ಈ ಒಂದು ಬಲ ಪ್ರಯೋಗದ ಒಂದು ದೇಶ ಪ್ರೇಮ ಇರುತ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಹೆಣ್ಣು ಮಕ್ಕಳಿಗೆ ಯಾವ ಶಕ್ತಿ ಇದೆ ಅಂದ್ರೆ ನಾಜಿಗಳಿಗೂ ಸಾಮ್ರಾಜ್ಯಶಾಹಿಗಳಿಗೂ ಒಂದು ಮಾಡುವ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಇನ್ನೊಂದು ಸಣ್ಣ ಒಂದು ಘಟನೆಯನ್ನೇ ಹೇಳಿ ನಾನು ಅಂದ್ರೆ ಮಾತನಾಡುವುದು ಇನ್ನೂ ತುಂಬಾ ಜನ ಇದ್ದಾರೆ, ಅದಕ್ಕಾಗಿ ಇನ್ನೊಂದು ಸಣ್ಣ ಘಟನೆಯನ್ನು ಹೇಳಿ ಬಿಡ್ತೀನಿ. ಈ ಪೋಲೆಂಡಿನ ಯಾರು ನಮ್ಮ ಯಾಂಡ್ರಫ್ ಓಹರ್ನ್ ಅವ್ರನ್ನ ಒಂದು ಮಾತನ್ನ ನಾನು ಹೇಳ್ತೀನಿ. ಯಾಂಡ್ರಫ್ ಓಹರ್ನ್ ಒಂದು ಏನಂತಂದ್ರೆ ಈ ಒಂದು ಡಚ್ ಜಾವಾದ ದೇಶದ ಹೆಣ್ಮಗಳು ಜಪಾನಿ ದೇಶಕ್ಕೆ ಜಪಾನಿ ದೇಶ ಅದನ್ನ ಆಕ್ರಮಿಸಿಕೊಳ್ತದೆ. ಅವಳು ಜಪಾನಿ ಸೈನಿಕರಿಗೆ ಸಿಕ್ಕು ಅವಳಂತೆ ಅನೇಕ ಹೆಣ್ಣು ಮಕ್ಕಳು ನಿರಂತರ ಅತ್ಯಾಚಾರಕ್ಕೆ ಒಳಗಾಗ್ತಾರೆ. ಆಕೆ ಪ್ರತಿದಿನ ಅಳ್ತಾ ಇರ್ತಾಳೆ, ಸಾವನ್ನ ಬಯಸೋದಿಲ್ಲ. ನನಗೇನೋ ಏಸು ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾನೆ, ಸಾಯೋದಿಕ್ಕೆ ಇಷ್ಟಪಡಲ್ಲ. ಆಕೆ ನನಗೇನೋ ಜವಾಬ್ದಾರಿಯನ್ನು ನೀಡಿದ್ದಾನೆ ಅಂತ ಹೇಳಿ ಪ್ರತಿದಿನವೂ ತನ್ನ ಸಾವಿನಿಂದ ತನ್ನನ್ನು ರಕ್ಷಿಸ್ಕೊಳ್ತಾ ತನ್ನಂತೆ ಇರುವ ಹೆಣ್ಣು ಮಕ್ಕಳನ್ನು ರಕ್ಷಿಸ್ತಾ ಬರ್ತಾಳೆ. 50 ವರ್ಷದ ನಂತರ ಆಕೆ 50 years of silence ಅನ್ನುವ ಒಂದು ಕೃತಿಯಲ್ಲಿ ಹೇಳ್ತಾರೆ. ಆಮೇಲೆ ಆಕೆ ಭೇಟಿಯಾಗಿದ್ದು ಯಾರು ತನ್ನ ಮೇಲೆ ಅತ್ಯಾಚಾರ ಮಾಡಿದ್ರೋ ಆ ವ್ಯಕ್ತಿಗಳನ್ನೇ ಹೋಗಿ ಆಕೆ ಏನಂತಂದ್ರೆ ಆ ದೇಶದ ಸೈನಿಕರನ್ನ ಹೋಗಿ ಭೇಟಿ ಮಾಡ್ತಾರೆ. ಕೇಳ್ತಾಳೆ, ನೀವು ಮಾಡಿದ್ದು ಸರಿಯೇ? ಒಬ್ಬ ಅಧಿಕಾರಿ ಹೇಳ್ತಾನೆ, ಮಿಲಿಟರಿ ಅಧಿಕಾರಿ, ನಮಗೆ ಆಗ ಅದು ತಪ್ಪು ಅಂತ ಕಾಣಿರಲಿಲ್ಲ, ಅದು ದೇಶ ಪ್ರೇಮದ ನೆಲೆಯಲ್ಲಿಯೇ ನಾವು ಮಾಡಿದ್ದು. ಈಗ ಅನಿಸ್ತಾ ಇದೆ ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪು. ದೇಶ ಪ್ರೇಮ ಮಿಲಿಟರಿಯಲ್ಲಿದ್ದಾಗ ನಿಮಗೊಂದು ನಿರ್ವಚನ ಕೊಡ್ತದೆ, ಮಿಲಿಟರಿಯಿಂದ ಹೊರಗಡೆ ಬಂದು ನಿಮ್ಮ ವಿವೇಚನೆ ನಿಮ್ಮ ಕೈ ಹಿಡಿದಾಗ ದೇಶ ಪ್ರೇಮ ಇನ್ನೊಂದು ನೆಲೆಯಲ್ಲಿ ನಿಮಗೆ ದರ್ಶನ ಆಗ್ತದೆ. ಅವನು ಹೇಳ್ತಾ ಹೋಗ್ತಾನೆ, ಸೈನಿಕ ಅವನು ಅಲ್ಲಿ ನಿವೇದನೆ ಮಾಡ್ಕೊಳ್ತಾನೆ, ನನ್ನ ಪಾಪವು ಯಾವಾಗಲೂ ನನ್ನನ್ನ ಕಾಡುತ್ತಿರುತ್ತದೆ, ನನ್ನ ಪಾಪವು ಯಾವಾಗಲೂ ನನ್ನನ್ನ ಕಾಡುತ್ತಿರುತ್ತದೆ. ದೇವರೇ, ನೀನು ದಯಾಳು, ನನ್ನ ಮೇಲೆ ನಿನ್ನ ಕರುಣೆ ಇರಲಿ, ಅನುಕಂಪ ತೋರಿ ನನ್ನ ಅಪರಾಧಗಳಿಂದೆಲ್ಲ ನೀನು ಕ್ಷಮಿಸು. ಇದು ಯುದ್ಧಾನಂತರದ ಮುಪ್ಪಿನಲ್ಲಿರುವ ಜಪಾನಿ ಸೈನಿಕರು ಇವನು ಹೇಳಿಕೊಂಡಂತಹ ಮಾತು. ದೇವರೇ, ನನ್ನನ್ನ ಕ್ಷಮಿಸು. ಅಂದ್ರೆ ನಾನು ಹೇಳೋದು ಈ ಯಾನ್ ಹರ್ನ್ ಇದಲ್ಲ, ಇವರದ ಒಂದು ದೇಶ ಪ್ರೇಮ ಇದು ಈ ನೆಲೆಯಲ್ಲಿ. ಅಂದ್ರೆ ಯಾರನ್ನ ಅಟ್ಯಾಕ್ ಮಾಡಿದೆಯೋ ಅವರನ್ನೇ ಮನಃ ಪರಿವರ್ತನೆ ಮಾಡ್ತಾರೆ. ದೇಶ ಅನ್ನೋದು ಏನು ಅಂತಂದ್ರೆ ಕೇವಲ ನನ್ನವರು ಚೆನ್ನಾಗಿದ್ರೆ ಸಾಕು ಅಂತಲ್ಲ. ದೇಶ ಯಾವಾಗಲೂ ತಾನು ಮತ್ತು ಅನ್ಯ ಅಂತ ಹೇಳಿ ಗುರುತಿಸುತ್ತದೆ, ತಾನು ಮತ್ತು ಅನ್ಯ ಅಂತ ಗುರುತಿಸಿಕೊಳ್ತದೆ. ಬಟ್ ಮಹಿಳಾ ನೆಲೆಯ ಒಂದು ದೇಶ ಪ್ರೇಮ ಏನಿದೆಯಲ್ಲ, ತಾನು ತನ್ನವರು ಅಂತ ಗುರುತಿಸಿಕೊಳ್ತದೆ. ಹೀಗಾಗಿಯೇ ಆಕೆಗೆ ಜಪಾನಿ ಸೈನಿಕರನ್ನು ಯಾರು ತನ್ನ ಮೇಲೆ ಹಲ್ಲೆ ಮಾಡಿದ್ದರೋ, ಯಾರು ತನ್ನ ಸಮುದಾಯವನ್ನ ಜಚ್ಚಿ ಬೇಯನದ ಸಾಯಿಸಿದ್ದರೋ ಅವರನ್ನೇ ಭೇಟಿಯಾಗಿ ಅವರನ್ನೇ ಬದಲಾಯಿಸಿ ದೇಶ ಪ್ರೇಮದ ಆಯಾಮವನ್ನಾಗಿ ಬದಲಿಸ್ತಾಳೆ. ಏಕಕಾಲದಲ್ಲಿ ಯುದ್ಧದಲ್ಲಿ ನಡೆಯುವ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರವನ್ನು ಕೂಡ ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ ಅದನ್ನ ಒಂದು ಕಾನೂನಾಗಿ ಪರಿವರ್ತನೆ 2007ರಲ್ಲಿ ಅದು ಕಾನೂನಾಗಿ ಬರೋ ಹಾಗೆ ಹೋರಾಡ್ತಾಳೆ. ಅದಕ್ಕಾಗಿ ಹೇಳ್ತಾಳೆ, ನಾನು ಯಾರಕ್ಕೋ ಬರ್ತಿದ್ದೀನಿ ಅಂತ. ಸೊ ಈ ನೆಲೆಯಲ್ಲಿ ಅಂದ್ರೆ ಒಟ್ಟಿನಲ್ಲಿ ನಾನು ಹೇಳೋದು ಅಂದ್ರೆ ದೇಶ ಅನ್ನೋದು ಅದರ ಪಾಡಿಗೆ ಅದು ಗಡಿರೇಖೆಗಳು ಇರ್ಲಿ, ನಾವು ಮನುಷ್ಯರಾಗಿ ಹುಟ್ಟಿದ್ದು ಕೇವಲ ಪ್ರೀತಿ ಮಾಡಲು ಮತ್ತು ಜೀವನವನ್ನ ಪ್ರೀತಿಸಲು. ನಾವು ನಮ್ಮ ಜೀವನವನ್ನ, ಭಾವನೆಯನ್ನ, ದೇಹದ ಘನತೆಯನ್ನ, ಬದುಕುವ ಘನತೆಯನ್ನ ಕಾಪಾಡಿಕೊಳ್ಳೋಣ. ಇತರರ ಘನತೆಯನ್ನು, ದೇಹದ ಘನತೆಯನ್ನು, ಜೀವನದ ಘನತೆಯನ್ನು, ಬದುಕುವ ಹಕ್ಕನ್ನು ಗೌರವಿಸೋಣ. ಅದೇ ದೇಶ ಪ್ರೇಮ ಅಂತ ಹೇಳ್ತಾ ನನ್ನ ಮಾತುಗಳನ್ನು